ನಮ್ಮೆಲ್ಲ ಯುವ ಮಿತ್ರರಿಗೆ ನಮಸ್ಕಾರ. ಯುವ ಮಿತ್ರರೇ, ಈಗಾಗಲೇ ಪತ್ರಿಕೆಗಳಲ್ಲಿ ಓದಿದಿರಿ, ಮಾಧ್ಯಮದಲ್ಲಿ ಕೇಳಿದಿರಿ. 2023 UPSC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಕರ್ನಾಟಕಕ್ಕೆ ಸಾಕಷ್ಟು ಜನ ಒಂದು ಕೀರ್ತಿಯ ಪತಾಕೆಯನ್ನು ಏರಿಸಿದ್ದಾರೆ, ಯಶಸ್ವಿ ಅಭ್ಯರ್ಥಿಗಳಾಗಿ ಹೊರಹೊಮ್ಮಿದ್ದಾರೆ. ಅದರಲ್ಲೂ ನಾವು ಬಹಳಷ್ಟು ಅಭಿಮಾನ ಪಡಬೇಕಾಗಿದ್ದು ಅಂತಂದರೆ ಈ ಸಲದ 100ನೇ ರ್ಯಾಂಕ್ ಪಡೆದಂಥ, ಜೊತೆಗೆ ಕರ್ನಾಟಕಕ್ಕೆ ಮೊದಲ ಸ್ಥಾನವನ್ನು ತಂದುಕೊಟ್ಟಂಥ ವಿಜೇತಾ ಬಿ ಹೊಸ್ಮನಿ ಅವರು ನಮ್ಮ ಹುಬ್ಬಳ್ಳಿಯವರು. ಇದು ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಮೊದಲು ನಿಮ್ಮೆಲ್ಲರ ಪರವಾಗಿ, ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ವಿಜೇತಾ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆಗಳು ವಿಜೇತಾ. ಧನ್ಯವಾದಗಳು ಮ್ಯಾಮ್, ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದಿದ್ದಕ್ಕೆ. ಈಗ ವಿಜೇತಾ, ನಮಗೆ ನಿಮ್ಮನ್ನು ಮಾತನಾಡಿಸೋದು ಅಂದರೆ ಒಂದು ಸಂತೋಷ. ನಾನು ಬರಬೇಕಾ ದೂರ? ಹಾಂ ವಿಜೇತಾ, ನಿಮ್ಮನ್ನು ಮಾತನಾಡಿಸೋದು ಅಂತಂದ್ರೆ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ. ನೀವು ಕರ್ನಾಟಕ ರಾಜ್ಯಕ್ಕೆ ಪ್ರಥಮವಾಗಿ, ಜೊತೆಗೆ UPSC ಪರೀಕ್ಷಾ ಫಲಿತಾಂಶದಲ್ಲಿ 100ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಈ ಒಂದು ಯಶಸ್ಸಿನ ಗುಟ್ಟು ಏನು ಅಂತ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಾ? ಮೇಡಮ್, ಯಶಸ್ಸಿನ ಗುಟ್ಟು ಅನ್ನೋದೇನು ಆ ಥರ ಸ್ಪೆಸಿಫಿಕ್ ಆಗಿ ಇಲ್ಲ. ಎಲ್ಲರಿಗೂ ಗೊತ್ತಿರೋದೇ ವಿಷಯ ಇದೆ. ಶ್ರಮ ಪಡಬೇಕು, ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನಾವು ಯಾವ ರೋಲ್ನಲ್ಲಿ ಇರ್ತೀವಿ, ನಾವು ವಿದ್ಯಾರ್ಥಿನಿಯಾಗಿದ್ದಾಗ ಅಭ್ಯಾಸ ಮಾಡುವುದು ನಮ್ಮ ಕರ್ತವ್ಯ. ಅದನ್ನು ನಾವು ಸರಿಯಾಗಿ ಮಾಡಿದರೆ ನಮಗೆ ಯಶಸ್ಸು ಸಿಗುತ್ತದೆ. ಕೆಲಸ ಮಾಡುವಾಗ ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ಸಿಗುತ್ತದೆ. ಇದೇ ರೀತಿ UPSC ಸಿವಿಲ್ ಸರ್ವಿಸಸ್ ಪರೀಕ್ಷೆಗೆ ತಯಾರಿ ಮಾಡಬೇಕು ಎಂದು ನಾನು ನಿರ್ಧಾರ ಮಾಡಿದ್ದಾಗ ಅದಕ್ಕೆ ತಕ್ಕ ಮಟ್ಟಿಗೆ ನಾನು ಪ್ರಾಮಾಣಿಕತೆಯಿಂದ ಪ್ರತಿದಿನ ಅಭ್ಯಾಸ ಮಾಡುವುದೇ ಒಂದು ಗುಟ್ಟು. ಅಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ, ಆದರೆ ನಾವು ಸರಿಯಾಗಿ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಇದರ ಮೇಲೆ ನಾವು ಗಮನ ಕೊಡುವುದು ಇದರ ಗುಟ್ಟು ಅಂತ ನಾನು ಹೇಳ್ತೀನಿ ಮ್ಯಾಮ್. ಈಗ ವಿಜೇತಾ ಅವರ, ಈ ಒಂದು UPSC ಪರೀಕ್ಷೆಯನ್ನು ಎದುರಿಸಬೇಕು, ಇದರಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ನಿಮ್ಮದು ಮುಂಚಿಂದನೂ ಇದ್ದಂಥ ಕನಸ, ಅಥವಾ ಹೇಗೆ ಇದು ಬೆಳ್ಕೊಂಡು ಬಂತು? ಮೇಡಮ್, ಇದು ನಂದು ಚಿಕ್ಕಂದಿನಿಂದ ನನಗೆ ಸಮಾಜಕ್ಕಾಗಿ ನಾನು ಸೇವೆ ಮಾಡಬೇಕು ಎನ್ನುವುದು ಕನಸಿತ್ತು. UPSC ಪರೀಕ್ಷೆ ಬಗ್ಗೆ ಆವಾಗ ಮಾಹಿತಿ ಇದ್ದಿದ್ದಿಲ್ಲ ನನಗೆ. ಸೊ ನಾನು ಶಾಲೆಯಲ್ಲಿ ಟೈಮ್ನಲ್ಲಿ ಇರುವಾಗ ಕಾನೂನು ಓದಬೇಕು ಎಂಬ ನಂದು ಇಚ್ಛೆ ಇತ್ತು. ಸೊ BA LLB ಪದವಿಯನ್ನು ತೆಗೆದುಕೊಂಡು ನಾನು ಕಾನೂನಿನ ಪ್ರಾಕ್ಟೀಸ್ ಮಾಡಬೇಕು ಎನ್ನೋ ಗುರಿ ಇತ್ತು. ಆದರೆ ನಂದು ಯೂನಿವರ್ಸಿಟಿಯಲ್ಲಿ ಲಾಸ್ಟ್ ಇಯರ್ನಲ್ಲಿ ನಾನು ಈಗ ಏನು ಮಾಡಬೇಕು, ಹೇಗೆ ಮುಂದುವರಿಬೇಕು ಅಂತ ಸಾಕಷ್ಟು ವಿಚಾರ ಮಾಡಿದಾಗ ಆವಾಗ ನನಗೆ ಏನು ಅನ್ನಿಸ್ತು ಅಂದರೆ, ನಂದು ಉದ್ದೇಶ ಇರುವುದು ಸಮಾಜಕ್ಕಾಗಿ ಸೇವೆ ಮಾಡಬೇಕು ಅಂತ. ಸೊ UPSC ಸಿವಿಲ್ ಸರ್ವಿಸಸ್ ಪರೀಕ್ಷೆ, ಇದನ್ನು ನಾನು ತೆಗೆದುಕೊಂಡು ಆಫೀಸರ್ ಆದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಸೇವೆ ಮಾಡಬಹುದು, ಈ ಅವಕಾಶ ಸಿಗಬಹುದು ಅಂತ ತಿಳಿಯಿತು. ಈ ಹೊತ್ತಿಗೆ ನನ್ನ ಸಹಪಾಠಿಗಳು ಕೆಲವರು ಈ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ರು ಕಾಲೇಜ್ನಲ್ಲಿ. ಸೊ ಅವರ ಜೊತೆ ಇದ್ದು ನನಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಸೊ ಆವಾಗ ನಾನು ನಿರ್ಧಾರ ತೆಗೆದುಕೊಂಡೆ ಲಾಸ್ಟ್ ಇಯರ್ ಕಾಲೇಜ್ನಲ್ಲಿದ್ದಾಗ. ಅಂದರೆ UPSC ಎಕ್ಸಾಮ್ ಫೇಸ್ ಮಾಡಬೇಕು ಅಂತ. ಹೌದು ಮ್ಯಾಮ್. ಈಗ ವಿಜೇತಾ, ನಿಮ್ಮ ಕುಟುಂಬದಲ್ಲಿ ನಾವು ನೋಡಿದಾಗ ನೀವೇ ಪ್ರಥಮವಾಗಿ UPSC ಎಕ್ಸಾಮ್ ಅಪಿಯರ್ ಆಗಿ ಯಶಸ್ಸನ್ನು ಕಂಡವರ, ಅಥವಾ ಈ ಮೊದಲು ಯಾರಾದರೂ ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದೀರಾ? ನಮ್ಮ ಕುಟುಂಬ ಸಮೀಪದ ಬಂಧುಗಳಲ್ಲಿ ನಾನೇ ಮೊದಲನೆಯದಾಗಿ UPSC ಪರೀಕ್ಷೆಯನ್ನು ಪ್ರಯತ್ನ ಪಟ್ಟವಳು. ಸೊ ಬೇರೆ ನನ್ನ ಕಸಿನ್ಸ್ ಅಥವಾ ರಿಲೇಟಿವ್ಸ್ ಆಗಲಿ UPSCಯಲ್ಲಿ ಪ್ರಯತ್ನ ಪಟ್ಟಿಲ್ಲ ಮುಂಚೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದುವರೆದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಥರ ಕೆಲಸ ಮಾಡಲು ರೋಲ್ ಮಾಡೆಲ್ಸ್ಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ನಾನು ಮೊದಲ ಬಾರಿ ಪ್ರಯಾಸ ಮಾಡ್ತಾ ಇದ್ದೀನಿ. ಈಗ ಈ ಒಂದು ಪ್ರಯತ್ನ ನಿಮ್ಮದು ಮೊದಲ ಪ್ರಯತ್ನನ, ಅಥವಾ ಎಷ್ಟನೇ ಪ್ರಯತ್ನ ಇದು? ಇದು ನಂದು 4ನೇ ಪ್ರಯತ್ನ ಇತ್ತು UPSC ಪರೀಕ್ಷೆಯಲ್ಲಿ ಮ್ಯಾಮ್. ಅಂದರೆ ಈ ಮೊದಲು ಟ್ರೈ ಮಾಡಿದ್ರಿ, ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶ ಬಂದಿರಲಿಲ್ಲ? ಎಸ್ ಮೇಡಮ್. ಮೊದಲಿಗೆ ನಾನು 3 ಬಾರಿ ಪ್ರಯತ್ನ ಮಾಡಿದ್ದೆ. 2020ನೇ ಇಸ್ವಿಯಲ್ಲಿ ಮೊದಲ ಬಾರಿ, ಆಮೇಲೆ ಸತತ 2 ಬಾರಿ. ಆ ಫಸ್ಟ್ 3 ಟೈಮ್ಸ್ನಲ್ಲಿನೂ ನಂದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲೇ ಫೇಲ್ ಆಗ್ತಾ ಇದ್ದೆ. ಸೊ ಅಲ್ಲೇ ಆಬ್ಸ್ಟಕಲ್ ಆಗ್ತಾ ಇತ್ತು. ಅದಾದಮೇಲೆ ಈ ಬಾರಿ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದ ತಕ್ಷಣ ಮೇನ್ಸ್ ಮತ್ತು ಇಂಟರ್ವ್ಯೂ ಪಾಸ್ ಆಗಿ ಈಗ 100th ರ್ಯಾಂಕ್ ಬಂದಿದೆ ಮ್ಯಾಮ್. ಓಕೆ. ಈಗ ವಿಜೇತಾ, ಈ ಮೊದಲು ಪ್ರಿಲಿಮ್ಸ್ನಲ್ಲಿ ಫೇಲ್ ಆಗ್ತಾ ಇತ್ತು, ಅದಕ್ಕೆ ನೀವು ಮರು ಪ್ರಯತ್ನ ಮಾಡಿದೆ ಅಂತ ಹೇಳಿದಿರಲ್ಲ. ಅಂದರೆ
ಪ್ರಿಲಿಮ್ಸ್ನಲ್ಲಿ ಸಾಮಾನ್ಯವಾಗಿ ಆಬ್ಜೆಕ್ಟಿವ್ ಟೈಪು ಕ್ವಶನ್ಸ್ ಇರುತ್ತೆ, ಹೌದು ಮ್ಯಾಮ್. ಟೈಮ್ ರಿಸ್ಟ್ರಿಕ್ಟೆಡ್ ಇರ್ತದೆ. ಹೌದು ಮ್ಯಾಮ್. ಅಂದರೆ ಅಲ್ಲಿ ನಿಮಗೆ ಫೇಲ್ ಆಗ್ಲಿಕ್ಕೆ ಏನು ಕಾರಣ ಅನ್ನಿಸ್ತು ಮೊದಲಿಗೂ ಈಗೂ? ಮೇಡಮ್, ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಟೈಮ್ ಲಿಮಿಟು ಇರುತ್ತೆ, ಆಮೇಲೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ಸೊ ಜನರಲ್ ಸ್ಟಡೀಸ್ ಮತ್ತು ನಮ್ಮದು CSAT ಅಂತ 2 ಪೇಪರ್ಸ್ ಇರುತ್ತೆ. ಅದರಲ್ಲಿ 2 ಆಬ್ಜೆಕ್ಟಿವ್ ಟೈಪ್ ಪೇಪರ್ಸೇ ಇರೋದು. ನನಗೆ ಈಗ ವಿಚಾರ ಮಾಡಿದಾಗ ಏನು ಅನ್ನಿಸ್ತಾ ಇದೆ ಅಂದರೆ, ಮೊದಲ 3 ಸರ್ತಿ ನಾನು ವಿಫಲತೆ ಹೊಂದಿದ್ದಕ್ಕೆ ಕಾರಣ ಹೇಗೋ ನಾಲೆಡ್ಜ್ ಗ್ಯಾಪ್ ಅಷ್ಟು ಅಲ್ಲ, ಆದರೆ ವಿಶ್ವಾಸದ ಕೊರತೆ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ವಿಶ್ವಾಸದ ಕೊರತೆ ಜೊತೆಗೆ ನಾನು ಒಂದು MCQ ಅನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಡೆವಲಪ್ ಆಗಿದ್ದಿಲ್ಲ. ಸೊ ನಾಲೆಡ್ಜ್ ಇದ್ರೂ ಅದನ್ನು ಆ 4 ಆಪ್ಷನ್ಸಲ್ಲಿ ಯಾವುದು ಸರಿ, ಆಮೇಲೆ ಲಿಮಿಟೆಡ್ ಟೈಮ್ನಲ್ಲಿ ಹೇಗೆ ಸರಿಯಾಗಿ ಚೂಸ್ ಮಾಡಬೇಕು, ಯಾವುದೋ ವಿಷಯದ ಬಗ್ಗೆ ಪೂರ್ತಿ ನಾಲೆಡ್ಜ್ ಇದ್ದಿದ್ದಿಲ್ಲ ಅಂದ್ರೂ ಹೇಗೆ ಒಂದು ಲಾಜಿಕ್ ಅಪ್ಲೈ ಮಾಡಿ ಆನ್ಸರ್ ಮಾಡಬೇಕು ಅನ್ನೋ ಸ್ಕಿಲ್ಲನ್ನು ಆವಾಗ ನಾನು ಇನ್ನೂ ಡೆವಲಪ್ ಮಾಡ್ಕೊಂಡಿದ್ದಿಲ್ಲ. 4ನೇ ಬಾರಿ ನಾನು ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೆ. ಸೊ ಈ ರೀತಿ ಈ ಸತಿ ನಾನು ಸಕ್ಸಸ್ ಹೊಂದಿದೆ ಪ್ರಿಲಿಮ್ಸ್ನಲ್ಲಿ. ಅಂದರೆ ನನ್ನಲ್ಲಿ ಏನು ತೊಂದರೆ ಆಗಿತ್ತು, ಯಾಕಾಗಿ ನನಗೆ ಯಶಸ್ಸು ಸಿಗಲಿಲ್ಲ ಅನ್ನೋದನ್ನ ನೀವೇ ಕಂಡ್ಕೊಂಡ್ಬಿಟ್ರಿ. ಹೌದು ಮ್ಯಾಮ್, ಇದೇ ಜಾಸ್ತಿ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ. ಪ್ರತಿ ಫೇಲ್ಯೂರಿಂದನೂ ಯಾಕೆ ಫೇಲ್ ಆದೆ ಅನ್ನೋದನ್ನು ಕಲಿತಾ ಹೋಗಬೇಕು. ಆ್ಯಂಡ್ ಕಲಿತ ಮೇಲೇನು ಅದನ್ನ ಅಪ್ಲೈ ಮಾಡಲಿಕ್ಕೂ ಟೈಮ್ ತಗೊಳುತ್ತೆ. ಹೌದು ಹೌದು ಹೌದು. ಈಗ ಈ ನಿಟ್ಟಿನಲ್ಲಿ ನೀವು ತರಬೇತಿ ಏನಾದರೂ ಪಡೆದಿದ್ರಾ? ಅಂದರೆ ಟ್ಯೂಟೋರಿಯಲ್ಸು, ಟ್ಯೂಷನ್ಸು ಆ ಥರ? ಮೇಡಮ್, ನಾನು ಈಗ 4-5 ವರ್ಷದಿಂದ ತಯಾರಿ ಮಾಡ್ತಾ ಇದ್ದೆ. ಇಲ್ಲೇ ಹುಬ್ಬಳ್ಳಿಯಲ್ಲಿ ಮನೆಯಲ್ಲಿದ್ದೇ ತಯಾರಿ ಮಾಡ್ತಾ ಇದ್ದೆ. ಸೊ ನಾನು ಕ್ಲಾಸ್ ರೂಮ್ ಕೋಚಿಂಗ್ ಯಾವುದೇ ಥರ ತೆಗೆದುಕೊಂಡಿಲ್ಲ. ಆದರೆ ಎಕ್ಸಾಮ್ ಸಮೀಪ ಬಂದಾಗ ಸ್ವಲ್ಪ ಆನ್ಲೈನ್ ಮೋಡ್ನಲ್ಲಿ ಕ್ರ್ಯಾಶ್ ಕೋರ್ಸ್ಗಳನ್ನ ತಗೊಳ್ತಾ ಇದ್ದೆ. ಹಾಗೂ ಆನ್ಲೈನಲ್ಲಿ ಸಿಗೋ ಟೆಸ್ಟ್ ಸೀರೀಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ತಗೊಳ್ತಾ ಇದ್ದೆ. ಸ್ಪೆಷಲಿ ಪ್ರಿಲಿಮ್ಸ್ಗಾಗಿ ನಂದು ಅಲ್ಲೇ ಆಬ್ಸ್ಟೆಕಲ್ ಆಗ್ತಾ ಇದ್ದರಿಂದ ಅವನ್ನ ಪ್ರಿಲಿಮಿನರಿ ಮಾಕ್ ಟೆಸ್ಟ್ಗಳನ್ನು ಯೂಸ್ ಮಾಡಿ ನಾನು ಏನು ಮಿಸ್ಟೇಕ್ಸ್ ಇದೆ ಅಂತ ನೋಡ್ತಾ ಇದ್ದೆ ಮ್ಯಾಮ್. ಅದು ಆದಮೇಲೆ ಈ ಬಾರಿ ನಾನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಸ್ ಆದಮೇಲೆ ಇಂಟರ್ವ್ಯೂ ಸಲುವಾಗಿ ಪ್ರಿಪೇರ್ ಮಾಡಲಿಕ್ಕೆ ಮಾಕ್ ಇಂಟರ್ವ್ಯೂಸ್ ತಗೊಳ್ಬೇಕು ಅಂತ ಗೊತ್ತಾಯಿತು, ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಅಂತ. ಸೊ ಈ ಬಾರಿ ನಾನು ಡೆಲ್ಲಿಗೆ ಹೋಗಿ ಅಲ್ಲಿ ಆಫ್ಲೈನಲ್ಲಿ ಕೆಲವು ಇನ್ಸ್ಟಿಟ್ಯೂಟ್ಗಳಿಂದ ಒಂದು ಮಾಕ್ ಇಂಟರ್ವ್ಯೂಸ್ಗಳನ್ನು ತೊಗೊಂಡು ಬಂದೆ ಮ್ಯಾಮ್. ಅಂದರೆ ರಿಟರ್ನ್ ಟೆಸ್ಟಿಗೆ ಯಾವುದೇ ಥರದ್ದು ಇಲ್ಲ, ಅಂದರೆ ಆನ್ಲೈನಲ್ಲಿ ನೀವು ತರಬೇತಿಯನ್ನು ಪಡೆದ್ರು ಅದು ಕೂಡ ನಿಮ್ಮ ಸ್ವಪ್ರಯತ್ನನೇ? ಹೌದು ಮ್ಯಾಮ್. ಎಲ್ಲೂ ತರಬೇತಿಗೆ ಅಂತ ಹೇಳಿ ಬೇರೆ ಕಡೆಗೆ ಹೋಗಿ ಕೋಚಿಂಗ್ ಸೆಂಟರು ಆ ಥರ ಇಲ್ಲ? ಆ ಥರ ಏನೂ ತೊಗೊಂಡಿಲ್ಲ. ಯಾವುದಾದ್ರೂ ಫುಲ್ ತರಬೇತಿಯನ್ನು ತಗೊಂಡಿಲ್ಲ. ಸಣ್ಣ ಪ್ರಮಾಣದಲ್ಲಿ ಬರೀ ಆನ್ಲೈನ್ ಸ್ವಲ್ಪನೇ ಅವಧಿಯ ಒಂದು 3-4 ವಾರಗಳ ಕ್ರ್ಯಾಶ್ ಕೋರ್ಸನ್ನು ಆನ್ಲೈನಲ್ಲಿ ಸ್ವಲ್ಪ ತಗೊಂಡಿದ್ದೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟೈಮ್ನಲ್ಲಿ. ಈಗ ವಿಜೇತಾ, ತಾವು ಮೂಲತಃ ಓದಿದ್ದು BA LLB ಅಂತ ಹೇಳಿದ್ರಿ. ಪ್ರಿಲಿಮ್ಸಲ್ಲಂತೂ ಕಾಮನ್ ಆಗೇ ಇರ್ತದೆ, ಬಟ್ ಮೇನ್ಸಲ್ಲಿ ನೀವು ವಿಷಯಗಳ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಏನೆಲ್ಲ ವಿಷಯ ಆಯ್ಕೆ ಮಾಡ್ಕೊಂಡಿದ್ರಿ? ಮೇಡಮ್, ಮೇನ್ಸ್ನಲ್ಲಿ ನಮಗೆ 2 ಪೇಪರ್ಸ್ ಇರ್ತವೆ, ಆಪ್ಷನಲ್ ಪೇಪರ್ಸ್ ಅಂತ. ಇದರಲ್ಲಿ ಆಯ್ಕೆ ಮಾಡ್ಕೊಳ್ಳೋಕ್ಕಿರುತ್ತೆ. ನಂದು ಆಪ್ಷನಲ್ ಸಬ್ಜೆಕ್ಟ್ ಲಾ ಆಗಿತ್ತು. ನಾನು ಲಾ ಗ್ರ್ಯಾಜುಯೇಟ್ ಆದದ್ರಿಂದ ಕಾನೂನೇ ನಂದು ಆಪ್ಷನಲ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೆ. ಸೊ ಇದರಲ್ಲೇ ಬರೆದೆ ಮ್ಯಾಮ್ ಆ ಪೇಪರ್. ಅಂದರೆ ಇದೆಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ಸ್ ಇರ್ತದೆ? ಹೌದು. ಮೇನ್ಸ್ನಲ್ಲಿ 250 ಮಾರ್ಕ್ಸಿನ ಪೇಪರ್ ಇರುತ್ತೆ, 3 ತಾಸಿಂದು. ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಆಗಿರ್ತವೆ, 20 ಕ್ವೆಶನ್ಸ್ ಇರ್ತವೆ ಪ್ರತಿ ಪೇಪರಲ್ಲಿ. ಸೊ ಟೋಟಲ್ 9 ಪೇಪರ್ಸ್ ಇರ್ತವೆ ಮ್ಯಾಮ್. ಸೊ ಅದರಲ್ಲಿ ಆಪ್ಷನಲ್ ಪೇಪರ್ಸ್ 2 ಇರ್ತವೆ. ಅವು 2ಕ್ಕೂ ಸೇಮ್ ಸಬ್ಜೆಕ್ಟೇ ಇರುತ್ತೆ. ಸೊ ನಂದು ಸಬ್ಜೆಕ್ಟ್ ಲಾ ಆಗಿತ್ತು ಮ್ಯಾಮ್. ಅಂದರೆ ಇದಕ್ಕೆ ಕೂಡ ನೀವು BA LLBನಲ್ಲಿ ಏನು ಅಭ್ಯಾಸವನ್ನು ಮಾಡಿದ್ರಿ ಅಷ್ಟೇ ಸಾಕು ಅಂತ ಆಯ್ತಾ, ಅಥವಾ ಎಡಿಷ್ನಲ್ ಏನಾದರೂ ಓದ್ಕೊಂಡ್ರಾ? ಅಂದರೆ ಮ್ಯಾಮ್, ನಮ್ಮದು 5 ವರ್ಷದ ಕೋರ್ಸ್ ಆಗಿದ್ದರಿಂದ ಸಾಕಷ್ಟು ಡೆಪ್ತ್ನಲ್ಲಿ ಆವಾಗ ಕಲ್ತಿದ್ವಿ, ಭಾಳಷ್ಟು ಸಬ್ಜೆಕ್ಟ್ಸ್ ಲಾದಲ್ಲೂ. ಆದರೆ ಈಗ UPSC ಮೇನ್ಸ್ ಎಕ್ಸಾಮಿಗೆ ಏನು ಸಿಲೆಬಸ್ ಇರುತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾವೇನು ಕಲ್ತಿದ್ದೀವಿ ಅದ್ರಿಗಿಂತ. ಸೊ ಇದರಲ್ಲಿ ಸ್ವಲ್ಪ ಫಿಕ್ಸ್ಡ್ ಟ್ರೆಡಿಷ್ನಲ್ ಲಾ ಸಬ್ಜೆಕ್ಟ್ಗಳು, ಅಂದರೆ ಕ್ರಿಮಿನಲ್ ಲಾ ಆಗಲಿ, ಕಾಂಟ್ರಾಕ್ಟ್ಸ್ ಲಾ, ಟಾರ್ಟ್ಸ್ ಲಾ, ಕಾನ್ಸ್ಟಿಟ್ಯೂಷನಲ್ ಲಾ, ಅಡ್ಮಿನಿಸ್ಟ್ರೇಟಿವ್ ಲಾ, ಈ ಥರ ಅಂತೂ ಎಲ್ಲ ಇದ್ದೇ ಇರುತ್ತೆ. ಇದಲ್ಲದೆ ಹೊಸದಾಗಿ ಒಂದು ಕಂಟೆಂಪ್ರರಿ ಲೀಗಲ್ ಡೆವಲಪ್ಮೆಂಟ್ಸ್ ಅನ್ನೋ ಸಬ್ಜೆಕ್ಟು ಇರುತ್ತೆ. ಹೊಸದಾಗಿ ಏನು ನಡೀತಾ ಇದೆ ಲಾದ್ ಫೀಲ್ಡ್ನಲ್ಲಿ ಅದೆಲ್ಲದ್ರ ಬಗ್ಗೆನೂ ಇರುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಇತ್ತು, ಇದರಲ್ಲಿ ನಾವು ಇನ್ಡೆಪ್ತ್ ಆಗಿ ಅಭ್ಯಾಸ ಮಾಡಬೇಕಾಯಿತು ಮ್ಯಾಮ್. ವಿಜೇತಾ, ಈಗ ಪರೀಕ್ಷೆ ಅಂತೂ ಬರೆದಿದ್ರಿ, 3 ಅಟೆಂಪ್ಟ್ ಮಾಡಿದ್ರಿ, ಯಶಸ್ಸು ಸಿಕ್ಕಿರಲಿಲ್ಲ. 4ನೇದು ಅಟೆಂಪ್ಟ್ ಮಾಡಿದ್ರಿ, ಒಂದು ಸಲಕ್ಕೆ ಫಲಿತಾಂಶ ಬಂತು, ನಿಮಗೆ 100ನೇ ರ್ಯಾಂಕು ಅಂತಂದಾಗ ಹೇಗೆ ಅನ್ನಿಸ್ತು? ತುಂಬ ಸಂತೋಷ ಆಯಿತು ಮ್ಯಾಮ್. ಅವತ್ತಿನ ದಿನ
ನನಗಿಂತ ಜಾಸ್ತಿ ನನ್ನ ತಂದೆ ತಾಯಿನೂ ನಿರೀಕ್ಷೆ ಮಾಡ್ತಾ ಇದ್ರು ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಅವತ್ತಿನ ದಿನ ಬರುತ್ತೆ ಅಂತ ಬೆಳಗ್ಗೆಯಿಂದ ಗೊತ್ತಾಗಿತ್ತು, ಯಾವ ಟೈಮ್ ಅಂತ ಗೊತ್ತಿದ್ದಿದ್ದಿಲ್ಲ. ಸೊ ನಾವು 3 ಜನ ಜೊತೆನೇ ಕೂತು ವೇಟ್ ಮಾಡ್ತಾ ಇದ್ವಿ ಬರುತ್ತೆ ಅಂತ. ರ್ಯಾಂಕ್ ಲಿಸ್ಟ್ ಬಂದ ತಕ್ಷಣ 1 ನಿಮಿಷ ಅದರಲ್ಲಿ ನನ್ನ ಹೆಸರು ಸರ್ಚ್ ಮಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಯಿತು. ಬಿಕಾಸ್ ಇದು 5 ವರ್ಷದ ಜರ್ನಿ, ಈಗ ಸಿಗತ್ತೋ ಇಲ್ಲೋ ಅಂತ. ಆಮೇಲೆ ಸರ್ಚ್ ಮಾಡಿದ ತಕ್ಷಣ ನನ್ನ ಹೆಸರು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಮ್ಮ 3 ಜನರಿಗೆ ತುಂಬ ಸಂತೋಷ ಆಯಿತು. ನಾನು ದೇಶಕ್ಕಾಗಿ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕನಸು ಈಗ 5 ವರ್ಷ ಆದಮೇಲೆ ನನಸಾಗಿದೆ ಅಂತ ತುಂಬ ಸಂತೋಷ ಆಯಿತು ಮ್ಯಾಮ್, ಈ ಅಪರ್ಚುನಿಟಿ ಸಿಕ್ತು ಅಂತ. ನಿರೀಕ್ಷೆ ಮಾಡಿದ್ರ? ಅಂದರೆ ನಂದು ಮೇನ್ಸ್ ಪರೀಕ್ಷೆ ಆದಮೇಲೆ ಅನಿಸಿತ್ತು ಸ್ವಲ್ಪ ಚೆನ್ನಾಗಿ ಬರೆದಿದ್ದೀನಿ, ಅಟ್ಲೀಸ್ಟ್ ಮೇನ್ಸ್ ಪಾಸ್ ಆಗಬಹುದು ಅಂತ ಅನಿಸಿತ್ತು. ಆಮೇಲೆ ಇಂಟರ್ವ್ಯೂ ಕೊಟ್ಟ ಮೇಲೇನೂ ಒಂದು ಒಳ್ಳೆ ಫೀಲಿಂಗ್ ಬಂದಿತ್ತು, ಇಂಟರ್ವ್ಯೂ ಚೆನ್ನಾಗಾಗಿದೆ, ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ಪರ್ಸ್ನಾಲಿಟಿ, ನಿಜವಾದ ಪರ್ಸ್ನಾಲಿಟಿಯಲ್ಲಿ ಹೊರ ಬಂದಿದೆ ಅಂತ ಅನಿಸಿತ್ತು. ಸೊ ಯಾವುದಾದರೂ ರ್ಯಾಂಕ್ ಬಂದು ಪಾಸ್ ಆಗಬಹುದು ಅಂತ ಸ್ವಲ್ಪ ನಿರೀಕ್ಷೆ ಇತ್ತು, ಆದರೆ ಇಷ್ಟೊಂದು ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಮ್ಯಾಮ್. ಸೊ ತುಂಬ ಸಂತೋಷ ಆಯಿತು. ಅನಿರೀಕ್ಷಿತವಾಗಿ ಬಂದದ್ದೇ ಹೆಚ್ಚು ಖುಷಿ ಕೊಡ್ತದೆ ಯಾವಾಗಲೂ. ಹೌದು ಮ್ಯಾಮ್, ಅಲ್ಲ, ನಿರೀಕ್ಷೆ ನಿಮ್ದಿತ್ತು, ಆದಾಗ್ಯೂ ಕೂಡ ಇದು ಒಂದು ಇಷ್ಟು ಒಳ್ಳೆಯ ಅಂಕಗಳು, ಒಳ್ಳೆಯ ರ್ಯಾಂಕು ಅಂತಂದಾಗ ನಿಜಕ್ಕೂ ಒಂದು ಭಾವುಕರಾಗುವಂಥ ಸನ್ನಿವೇಶ ಬಹಳ ಸಾಮಾನ್ಯವಾದದ್ದು ಅನ್ನಿಸ್ತು. ತುಂಬ ಭಾವುಕಳಾಗಿದ್ವಿ. ನಾನು ಅಷ್ಟೇ ಅಲ್ಲದೆ ನನ್ನ ತಂದೆ ತಾಯಿಗಳು ಕೂಡ ಅವತ್ತಿನ ದಿನ ತುಂಬ ಎಲ್ಲರ ಕಣ್ಣಲ್ಲೂ ನೀರು ಬಂದುಬಿಟ್ಟಿತ್ತು. ಅಂದರೆ ನಮ್ಮ ಸೈಡಿಂದ ಏನು ಎಫರ್ಟ್ಸ್ ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ವಿ ಅನ್ನೋ ಫೀಲಿಂಗ್ ಇತ್ತು ನಂದು ಇಂಟರ್ವ್ಯೂ ಆದಮೇಲೆ. ಸೊ ಇನ್ನು ಮುಂದೆ ದೇವರ ಅನುಗ್ರಹ ಇದ್ದರೆ ಒಂದು ಯಾವುದಾದ್ರೂ ರ್ಯಾಂಕ್ ಬರುತ್ತೆ ಅನ್ನೋ ಸ್ವಲ್ಪ ನಿರೀಕ್ಷೆ ಇತ್ತು. ಆದರೆ ಇಷ್ಟು ಚೆನ್ನಾಗಿ ರ್ಯಾಂಕ್ ಬಂದಿದ್ದಕ್ಕೆ ತುಂಬ ನಿಜವಾಗಿ ಬಹಳ ಸಂತೋಷ ಆಯಿತು. ನಮಗೂ ಕೂಡ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈಗ ವಿಜೇತಾ, ಮನೆಯ ಒಂದು ಪರಿಸರ, ವಾತಾವರಣ, ಮನೆಯ ಒಂದು ತಂದೆ ತಾಯಿಯ ನಿರಂತರ ಪ್ರೋತ್ಸಾಹ, ಇದು ಕೂಡ ಒಬ್ಬ ಯುವಕ ಅಥವಾ ಯುವತಿಯ ಯಶಸ್ಸಿಗೆ ಕಾರಣ ಆಗ್ತದೆ. ತಮ್ಮ ಕುಟುಂಬದ ಸಹಾಯ ಸಹಕಾರ ಹೇಗಿತ್ತು? ಮೇಡಮ್, ನಮ್ಮ ಕುಟುಂಬದ ಸಹಕಾರ ತುಂಬ ಇತ್ತು ಮೊದಲಿನಿಂದಲೂ. ನಾನು ಯಾವಾಗ ನಿರ್ಧಾರ ಮಾಡಿದ್ದೆ ಈ ಪರೀಕ್ಷೆ ಬರೆಯಬೇಕು ಅಂತ, ಸೊ ಆವಾಗನೇ ಎಲ್ಲರಿಗೂ ಅನಿಸಿತ್ತು ಇದು ಜಾಸ್ತಿ ವರ್ಷ ಹಾಕಬೇಕಾಗಬಹುದೇನೋ, 1ನೇ ಅಟೆಂಪ್ಟಲ್ಲಿ ಆಗಲಿಕ್ಕಿಲ್ಲ ಏನೋ. ಆವಾಗ ಸ್ವಲ್ಪ ನಾವು ಡಿಸ್ಕಸ್ ಮಾಡಿದ್ವಿ ಏನು ಮಾಡಬೇಕು. ನನಗೆ ಮುಂಚೆ ನಾನು LLB ಡಿಗ್ರಿ ತೆಗೆದುಕೊಂಡಿದ್ದರಿಂದ ಪ್ರಾಕ್ಟೀಸ್ ಮಾಡಬೇಕೇನೋ ಅನ್ನೋ ಒಂದು ವಿಚಾರ ಇತ್ತು. ಸೊ ಆ ರೀತಿ ವಿಚಾರ ಮಾಡಿದಾಗ ಇಲ್ಲ, ನಂದು ಇದೇ ಗುರಿ ಇದೆ ಅಂತ ಹೇಳಿದ ಮೇಲೆ ಆಯಿತು, ಹಾಗಿದ್ರೆ ಎಷ್ಟು ಬೇಕಾದಷ್ಟು ಅಟೆಂಪ್ಟ್ ಆಗಲಿ, ನೀನು ಮಾಡು ಅಂತಲೇ ಅವ್ರು ಹೇಳ್ತಾಯಿದ್ರು. ಮೊದಲು 3 ಬಾರಿ ಪ್ರಿಲಿಮ್ಸೇ ಆಗಿರಲಿಲ್ಲ ಅಂದಾಗ ನಾನು ಸಾಕಷ್ಟು ಡಿಸಪಾಯಿಂಟೆಡ್ ಆಗಿದ್ದೆ, ಬಿಕಾಸ್ ಸತತವಾಗಿ 3 ಬಾರಿ ಫೇಲ್ಯೂರ್ ಆಯಿತು. ಬಟ್ ಆವಾಗ ಕೂಡ ತಂದೆ ತಾಯಿ ಹೇಳ್ತಾಯಿದ್ರು, ಇಲ್ಲ, ಯು ಕ್ಯಾನ್ ಸ್ಟಿಲ್ ಡೂ ಇಟ್, ವಿ ನೋ ದ್ಯಾಟ್, ಆದರೆ ನೀನು ಎದೆಗುಂದಬಾರ್ದು ಅಂತ. ಎಸ್ಪೆಷಲಿ ನನ್ನ ಅಮ್ಮ ಆಲ್ಮೋಸ್ಟ್ ಪ್ರತಿದಿನವೇ ಈ ಡ್ಯೂರೇಷನಲ್ಲಿ 4-5 ವರ್ಷದಲ್ಲಿ ನಾನು ಯಾವಾಗ ಮನಸ್ಸು ನೊಂದ್ಕೊಳ್ತಾ ಇದ್ದೆ. ಅವ್ರು ಹೇಳ್ತಿದ್ರು, ಇಲ್ಲ, ನಿನಗೆ ಗೊತ್ತಿಲ್ಲ ನಿಂದು ಏನು ಅಚೀವ್ ಮಾಡ್ತೀಯ ಅಂತ, ಬಟ್ ನನಗೆ ಗೊತ್ತಿದೆ, ಸೊ ನೀನು ಮಾಡ್ತಾನೆ ಹೋಗು, ನಿಂಗೆ ಫಲ ಸಿಗುತ್ತೆ ಅಂತ ಹೇಳ್ತಿದ್ರು. ಆಮೇಲೆ ನನ್ನ ಅಣ್ಣನೂ ಕೂಡ, ಅವನು ಸದ್ಯಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ತಾರೆ ನಮ್ಮ ಅಣ್ಣ ಈಗ ಅಮೆಝಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕ್ಯಾಟಗರಿ ಮ್ಯಾನೇಜರ್ ಅಂತ, MBA ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನಗೆ ಯಾವಾಗಾದರೂ ಈಗ ಮಾಡ್ತೀನೋ ಇಲ್ಲೋ ಅಂತ ಸೆಲ್ಫ್ ಡೌಟ್ ಬಂದಾಗೆಲ್ಲ ಅವನಿಗೆ ಕಾಲ್ ಮಾಡ್ತಾ ಇದ್ದೆ. ಸೊ ಫೋನ್ನಲ್ಲೇ ಅವ್ನು ಹೇಳ್ತಾ ಇದ್ದ, ಇಲ್ಲ, ನೀನು ಚಿಂತೆ ಮಾಡಬಾರ್ದು, ನಿನ್ನ ಕೆಲಸ ನೀನು ಮಾಡ್ಕೊಳ್ತಾ ಹೋಗು, ಆಗ್ತದೆ, ಆ್ಯಂಡ್ ಇಫ್ ನಾಟ್ ದಿಸ್ ದೆನ್ ಯು ಹ್ಯಾವ್ ಅ ವೆರಿ ಗುಡ್ ಡಿಗ್ರಿ, ಸೊ ಇದಿಲ್ಲ ಅಂದರೂ ಮತ್ತೇನಾದರೂ ಮಾಡಲೇಬಹುದು, ಸೊ ಹಾಗೆ ಚಿಂತೆ ಮಾಡಬೇಡ, ಜಸ್ಟ್ ಮಾಡ್ತಾ ಹೋಗು ಇದನ್ನು ಅಂತ. ಸೊ ಅವನು, ಅಮ್ಮ ಆಗಲಿ, ದಿನ ಆಲ್ಮೋಸ್ಟ್ ನಂಗೆ ಯಾವಾಗಲೂ ಡಿಸಪಾಯಿಂಟ್ಮೆಂಟ್ ಆದಾಗೆಲ್ಲ ಇವ್ರು ಹೀಗೆ ಹೇಳ್ತಾನೆ ಇದ್ರು. ಒಂದು ಮಾರಲ್ ಸಪೋರ್ಟ್ ತುಂಬ ಇತ್ತು. ಇದು ಅಪ್ಪ ಅಮ್ಮ ಏನು ಮಾಡ್ತಾರೆ? ಸೊ ನಮ್ಮ ಅಪ್ಪ ಅಮ್ಮ ಇಬ್ಬರು ಬ್ಯಾಂಕ್ದಲ್ಲಿ ಉದ್ಯೋಗ ಮಾಡ್ತಾಯಿದ್ರು. ಅಪ್ಪ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದಲ್ಲಿ ಚೀಫ್ ಮ್ಯಾನೇಜರ್ ಅಂತ ಆಗಿ ರಿಟೈರ್ಡ್ ಆದರು. ಅಮ್ಮ ಕೂಡ ಅದೇ ಸೇಮ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ ಆದರು. ಅಂದರೆ ನಿರಂತರವಾಗಿ ಮನೆಯ ತಂದೆ ತಾಯಿಯ ಒಂದು ಉತ್ಸಾಹ, ಪ್ರೋತ್ಸಾಹ, ಎಲ್ಲಕ್ಕಿಂತ ಮುಖ್ಯ ಒಂದು ಧೈರ್ಯ, ಮಾನಸಿಕವಾಗಿ ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ರು ಅಲ್ಲ, ಇದು ಕೂಡ ಬಹಳ ಮುಖ್ಯ ಆಗ್ತದೆ. ಮತ್ತು ಇನ್ನು ಅಭ್ಯಾಸದ ವೇಳೆ ಹೇಗಿತ್ತು? ಎಷ್ಟೆಷ್ಟು ಗಂಟೆ ಅಭ್ಯಾಸ ಮಾಡ್ತಿದ್ರಿ? ಮ್ಯಾಮ್, ಇದು ಎಷ್ಟು ಗಂಟೆ ಮಾಡಬೇಕು ಅನ್ನೋದು ಆ್ಯಕ್ಚುಲಿ ನಾನು ಮತ್ತು ಅಮ್ಮ ಈ ಟೈಮ್ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಥರ ಆಗಿಬಿಟ್ಟಿದ್ರು. ಅಮ್ಮ, ನಾವು ಕೂತು ಪ್ಲ್ಯಾನ್ ಮಾಡ್ತಾ ಇದ್ವಿ, ಇಷ್ಟು ಟೈಮ್ ಅಭ್ಯಾಸ ಮಾಡಬೇಕು, ಹೀಗೆ ಟೈಮ್ ಟೇಬಲ್ ಮಾಡ್ಕೋಬೇಕು ಅಂತ ಎಲ್ಲ. ಆದರೆ ಪೂರ್ತಿ ಅದು ಫಾಲೋ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಬಟ್ ಎವ್ರೇಜ್ ಒಂದು 6 to 8 hours ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ.
ಬಟ್ ಇಟ್ ಡಿಪೆಂಡ್ಸ್ ಮ್ಯಾಮ್. ಅಂದರೆ ನಂದು ಪ್ರಿಲಿಮಿನರಿ ಫೇಲ್ ಆಗದಿದ್ದಾಗ ಕಂಟಿನ್ಯೂಸ್ ಆದಾಗ ಆವಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿ ಸ್ವಲ್ಪ ಒಂದು 2-3 ತಿಂಗಳು ಜಾಸ್ತಿ ಓದ್ಲಿಕ್ಕೆ ಆಗ್ತಿದ್ದಿಲ್ಲ. ಆಮೇಲೆ ಮತ್ತೆ ಓದಬೇಕು ಅಂತ ಸ್ಟಾರ್ಟ್ ಮಾಡಿ ಆಮೇಲಿಂದ ನೆಕ್ಸ್ಟ್ ಅಟೆಂಪ್ಟಿಗೆ ಇನ್ನೂ ಒಂದು 6-7 ಮಂತ್ಸ್ ಇರ್ತಿತ್ತಲ್ವ, ಆವಾಗ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿದ್ದೆ. ಎಕ್ಸಾಮ್ ಸಮೀಪ ಬಂದಾಗ ಟೈಮಿನ ಲಿಮಿಟ್ ಇರ್ತಿದ್ದಿಲ್ಲ, ಆವಾಗ ಜಾಸ್ತಿ ಓದ್ತಾ ಇದ್ದೆ. ಏನೇನು ಟಾರ್ಗೆಟ್ಸ್ ಇದೆ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಓದ್ತಾ ಇದ್ದೆ, ಆವಾಗ ಗಂಟೆ ನೋಡ್ತಿದ್ದಿಲ್ಲ. ಬಟ್ ಎವ್ರೇಜ್ ಒಂದು 6 to 8 hours ಅಂತ ಅನ್ಕೋಬಹುದು ಡೈಲಿ. ಹಾಂ, ಇನ್ನು ಮತ್ತೆ ಈ ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸು ಇದು ಕೂಡ ಬಹಳ ಮುಖ್ಯ ಆಗ್ತದೆ. ಇದಕ್ಕೆ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಿದ್ರಿ? ಮ್ಯಾಮ್, ನ್ಯೂಸ್ ಪೇಪರ್ ಓದೋದು ಒಂದು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೆ ನಾನು ಇದು ತಯಾರಿ ಸ್ಟಾರ್ಟ್ ಮಾಡಿದಾಗ. ಸೊ ಡೈಲಿ ಒಂದು ನ್ಯೂಸ್ ಪೇಪರ್ ಆದರೂ ಕಂಪ್ಲೀಟಾಗಿ ಓದ್ತಾ ಇದ್ದೆ. ಇದಲ್ಲದೆ ನಾನು ವಾಕಿಂಗ್ ಮಾಡಬೇಕಾದಾಗ ಅಥವಾ ಹೀಗೆ ಏನಾದರೂ ಹೊರಗಡೆ ಊಟ ಮಾಡಬೇಕಾದಾಗ ನನ್ನ ಫೋನಿನಲ್ಲಿ ನ್ಯೂಸ್ ಅಪ್ಡೇಟ್ಸನ್ನು ನಾನು ಕೇಳ್ತಾ ಇದ್ದೆ ಆಡಿಯೋ ಫಾರ್ಮ್ಯಾಟಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ. ಸೊ ಬೇರೆ ಕೆಲಸ ಮಾಡಬೇಕಾದಾಗೂ ಇದನ್ನ ಕೇಳ್ಕೊಳ್ತಾ ಇರೋದ್ರಿಂದ ನನ್ನ ಅಭ್ಯಾಸ ಟೈಮ್ ಉಳಿತಾ ಇತ್ತು. ಹಾಗೆ ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅಂದರೆ ಈ ವಿಷಯಗಳ ಬಗ್ಗೆ ಮನೆಯಲ್ಲಿ ತಂದೆ ತಾಯಿ ನೀವು ಒಟ್ಟೊಟ್ಟಿಗೆ ಕೂತಾಗ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು. ಅಂದರೆ ಏನಾಗ್ತಾ ಇತ್ತು ಅಂದರೆ ನಾನು ಪೂರ್ತಿ ದಿನ ಅಭ್ಯಾಸನೇ ಮಾಡ್ತಾ ಇರ್ತಿದ್ನಲ್ವ. ಸೊ ನನ್ನ ತಂದೆ ತಾಯಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋವಾಗ ನಾನು ಇದರಿಂದ ಸ್ವಲ್ಪ ಹೊರಗೆ ಬಂದು ಮತ್ತೇನಾದರೂ ಡಿಸ್ಕಸ್ ಮಾಡಬೇಕು ಅಂತ ಸ್ವಲ್ಪ ಸುದ್ದಿ ಸಮಾಚಾರ, ಆಮೇಲೆ ಸ್ವಲ್ಪ ಹಾಗೆ ಏನಾದರೂ ಲೈಟಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದರೆ ಮಾತಾಡ್ತಾ ಡೇ ಟು ಡೇ ನಮ್ಮ ವಿದ್ಯಮಾನಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಪಡ್ಕೊಳ್ತಾ ಇದ್ರಿ. ಜನರಲ್ ಅವೇರ್ನೆಸ್ ಥರ ಮಾತಾಡ್ತಾ ಇದ್ವಿ, ಅಭ್ಯಾಸ ಅಂತ ಅಲ್ಲ, ಹಾಗೆ ಜನರಲ್ ಆಗಿ. ಈಗ ಇದು ಲಿಖಿತ ಪರೀಕ್ಷೆಯ ಫಲಿತಾಂಶ ಬಂದ ಮೇಲೇನೆ ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ ಡೆಲ್ಲಿನಲ್ಲೇ ಇರ್ತದೆ. ಇಂಟರ್ವ್ಯೂಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರಿ? ಅಂದರೆ ಈ ಮೊದಲು ಯಾವುದಾದ್ರೂ ಇಂಟರ್ವ್ಯೂ ಫೇಸ್ ಮಾಡಿದ್ರಾ? ಮ್ಯಾಮ್, ನಾನು BA LLB ಮಾಡಲಿಕ್ಕೆ ಗುಜರಾತ್ ನ್ಯಾಷನಲ್ ಲಾ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ನಂದು ಮೆರಿಟ್ ಲಿಸ್ಟ್ನಲ್ಲಿ ಟಾಪ್ದಲ್ಲಿ ಇದ್ದೆ. ಸೊ ಅದರಿಂದ ನನಗೆ ಒಂದು ಆದಿತ್ಯ ಬಿರ್ಲಾ ಗ್ರೂಪ್ದಿಂದ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಸೊ ಅದು ಟಾಪ್ 5 ನ್ಯಾಷನಲ್ ಲಾ ಯೂನಿವರ್ಸಿಟಿದಿಂದ ಮೆರಿಟ್ ಲಿಸ್ಟ್ನಲ್ಲಿ ಮೇಲೆ ಇದ್ದವರಿಗೆ ಒಂದು ಎಕ್ಸಾಮ್ ಟೈಪ್, ಅಂದರೆ ನಮ್ಮದು ಒಂದು ಎಸ್ಸೆ ಬರೆದು ಕಳಿಸ್ಬೇಕು, ಅದನ್ನ ಶಾರ್ಟ್ ಲಿಸ್ಟ್ ಮಾಡಿ ಆಮೇಲೆ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿರ್ತಾರೆ. ಅದರ ಬೇಸಿಸ್ ಮೇಲೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಅದು ನಂದು ಜೀವನದ ಮೊದಲೇ ದೊಡ್ಡ ಇಂಟರ್ವ್ಯೂ ಅದಾಗಿತ್ತು. ಸೊ ಅದು ಫಸ್ಟ್ ಇಂಟರ್ವ್ಯೂ ಆಗಿತ್ತು, ಅಲ್ಲೇ ನಂಗೆ ಆ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಸೊ ಆವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು ನಾನು ಇಂಟರ್ವ್ಯೂ ಫೇಸ್ ಮಾಡ್ಬೋದು ಅಂತ. ಸೊ ಈ ಇಂಟರ್ವ್ಯೂ ಟೈಮ್ನಲ್ಲೂ ನಾನು ಅದನ್ನೇ ಸಾಕಷ್ಟು ನೆನ್ಪು ಮಾಡಿಕೊಂಡೆ. ಸೊ ಈಗಾಗಲೇ ಒಂದು ಇಂಟರ್ವ್ಯೂ ಆ ಥರ ಕೊಟ್ಟಿದ್ದೇನೆ, ಸಕ್ಸಸ್ ಆಗಿದೆ, ಈಗೂ ಮಾಡಬಹುದು ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಆದರೆ ಇದರ ಹೊರತಾಗಿ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇಂಟರ್ವ್ಯೂ ಕೊಟ್ಟಿದ್ದಿಲ್ಲ ಮ್ಯಾಮ್. ಇದು ಹೋಗುವಾಗ ಅಂದರೆ ವಿಶೇಷ ತಯಾರಿ ಏನಾದರೂ ಮಾಡ್ಕೊಂಡಿದ್ರಾ? ಮೇಡಮ್, ಇದಕ್ಕೆ ತಯಾರಿ ಅಂದರೆ ಇದು ಹೇಗೆ ಫೇಸ್ ಮಾಡಬೇಕು ಅನ್ನೋದು UPSC ಲೆವೆಲ್ದಲ್ಲಿ ನನಗೆ ಗೊತ್ತಿದ್ದಿಲ್ಲ. ಇದು ಆಲ್ ಓವರ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ದರಿಂದ. ಸೊ ನಾನು ಸ್ವಲ್ಪ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಿಂದ ಇಂಟರ್ವ್ಯೂ ಸಲುವಾಗಿ ಗೈಡೆನ್ಸ್ ತೆಗೆದುಕೊಂಡೆ ಮ್ಯಾಮ್. ಆಮೇಲೆ ಸ್ವಲ್ಪ ಸೀನಿಯರ್ಸ್ ಮೆಂಟರ್ಸ್ದಿಂದ. ಆಮೇಲೆ ನಂದು ಕಾಲೇಜಿನ ಸಹಪಾಠಿ ಹೋದ ವರ್ಷ UPSCಯಲ್ಲಿ ರ್ಯಾಂಕ್ ತೆಗೆದುಕೊಂಡು IAS ಅಧಿಕಾರಿ ಆಗಿದ್ದಾರೆ ಈಗ. ಸೊ ಅವರಿಂದ ನಾನು ಗೈಡೆನ್ಸ್ ಸಾಕಷ್ಟು ತೊಗೊಂಡೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅಂತ. ಆಮೇಲೆ ಡೆಲ್ಲಿಗೆ ಹೋಗಿ ಸ್ವಲ್ಪ ಆಫ್ಲೈನ್ ಮಾಕ್ ಇಂಟರ್ವ್ಯೂಸನ್ನು ಕೊಟ್ಟು ಬಂದೆ ನಂದು ಇಂಟರ್ವ್ಯೂಗಿಂತ ಒಂದು 10 ದಿನ ಮುಂಚೆ. ಇದೆಲ್ಲ ಸಹಕಾರಿ ಆಯಿತು. ಎಷ್ಟು ಗಂಟೆಗಳ ಕಾಲ ಇತ್ತು ಸಂದರ್ಶನ? ಸಂದರ್ಶನ ಸುಮಾರು 25ರಿಂದ 30 ನಿಮಿಷ ಅವಧಿ ಇತ್ತು ಮ್ಯಾಮ್. ಅದರಲ್ಲಿ ಏನು ಎಕ್ಸ್ಪರ್ಟ್ಸ್ ಎಲ್ಲ ಹೇಗಿರ್ತಾರೆ, ಹೇಗೆ ಅದು? 5 ಜನ ಪ್ಯಾನಲ್ ಮೆಂಬರ್ಸ್ ಇರ್ತಾರೆ ಮ್ಯಾಮ್. ಚೇರ್ಮನ್ ಸರು UPSC ಮೆಂಬರ್ ಇದ್ದರು. ಅವ್ರ ಹೊರತಾಗಿ ಇನ್ನೂ 4 ಜನ ಪ್ಯಾನಲ್ ಮೆಂಬರ್ಸ್ ಇರ್ತಾರೆ. ಸೊ ನಾವು UPSC ಮೇನ್ಸ್ ಎಕ್ಸಾಮ್ ಪಾಸ್ ಆದ ತಕ್ಷಣ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋದನ್ನು ಫಿಲ್ ಮಾಡಬೇಕಾಗತ್ತೆ. DAF ಅಂತ ನಾವು ಕರಿತೀವಿ ಇದನ್ನ. ಸೊ ಇದರಲ್ಲಿ ನಮ್ಮದು ಏನು ಅಚೀವ್ಮೆಂಟ್ಸ್ ಇದೆ, ನಮ್ಮದು ಕ್ವಾಲಿಫಿಕೇಷನ್ಸ್ ಏನಿದೆ, ಹಾಬೀಸ್ ಏನಿದೆ, ಇಂಟ್ರೆಸ್ಟ್ ಏನಿದೆ ಎಲ್ಲ ಫಿಲ್ ಮಾಡಿರ್ತೀವಿ. ಸೊ ಇದ್ರ ಪ್ರಕಾರ ಅವರು ನಮಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅಂದರೆ ಇದು ಸಂದರ್ಶನ ಅಷ್ಟೇ ಅಲ್ಲ, ನಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಅಂತಲೇ ಅಂತಾರೆ ಇದಕ್ಕೆ. ಸೊ ನಮ್ಮ ನಾಲೆಜ್ಗಿಂತ ಜಾಸ್ತಿ ನಮ್ಮ ಪರ್ಸ್ನಾಲಿಟಿ ಏನಿದೆ ಅನ್ನೋದನ್ನು ಅವ್ರು ಟೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ನಂತರಲ್ಲಿ ನಾನು ಲಾ ಗ್ರ್ಯಾಜುಯೇಟ್ ಆಗೋದ್ರಿಂದ ಆಮೇಲೆ ನನಗೆ ಕ್ರಿಮಿನಲ್ ಲಾದಲ್ಲಿ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಕಾನ್ಫರೆನ್ಸ್ ಅದೆಲ್ಲ ಆರ್ಗನೈಸ್ ಮಾಡಿದ್ದೆ. ಗೋಲ್ಡ್ ಮೆಡಲು ಕ್ರಿಮಿನಲ್ ಲಾದಲ್ಲೇ ಇದೆ. ಇದರಿಂದ ಕ್ರಿಮಿನಲ್ ಲಾದ ಬಗ್ಗೆ ಸಾಕಷ್ಟು ಕ್ವೆಶನ್ಸ್ ಇದ್ದು, ಇದರ ಹೊರತಾಗಿ ಬೇರೆ ಬೇರೆ ಲಾದ ಫೀಲ್ಡ್ದಿಂದ ಕ್ವೆಶನ್ಸ್ ಇದ್ದು, ಮತ್ತು ಸ್ವಲ್ಪ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಕ್ವೆಶನ್ಸ್ ಕೇಳಿದರು ಮ್ಯಾಮ್. ಆಮೇಲೆ ಜನರಲ್ ಆಗಿನೂ ನನ್ನ ಪರ್ಸ್ನಾಲಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕ್ವೆಶನ್ಸ್ ಇದ್ದು.
ಅಂದರೆ ಇದಕ್ಕೆ ಒಂದು ಮಾನಸಿಕ ಸಿದ್ಧತೆಯ ಜೊತೆಗೆ ನೀವು ಹೇಳಿದ್ರಿ ಒಂದು ಕಾನ್ಫಿಡೆನ್ಸ್ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ. ಹೌದು ಮ್ಯಾಮ್. ಹಾಂ, ಅಂದರೆ ನಮಗೆ ಆ ಮೊಮೆಂಟಿನಲ್ಲಿ ಏನು ಕ್ವೆಶನ್ಸ್ ಕೇಳ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಯಾವ ಆಸ್ಪೆಕ್ಟಿಂದ ಕೇಳಬಹುದು. ನಮ್ಮ ಡ್ಯಾಫ್ನಲ್ಲಿ ಸಾಕಷ್ಟು ಫೀಲ್ಡ್ಸ್ ಇರುತ್ತೆ. ನಾವು ಯಾವ ಊರಿನಿಂದ ಬಂದೀವಿ, ಯಾವ ಸ್ಟೇಟ್ನಿಂದ ಬಂದೀವಿ, ಯಾವ ಡಿಸ್ಟ್ರಿಕ್ಟ್ನಿಂದ, ಆಮೇಲೆ ನಮ್ಮ ಹಾಬೀಸಲ್ಲಿ ಏನಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಂದು ಹಾಬೀಸಲ್ಲಿ ಇಂಟ್ರೆಸ್ಟ್ ಅಂದರೆ ಪ್ರಾಣಿಗಳ ಬಗ್ಗೆ ಕೇರ್ ಮಾಡೋದು, ಕಾಳಜಿ ಮಾಡೋದು, ಕಮ್ಯುನಿಟಿ ಅನಿಮಲ್ಸ್ ಬಗ್ಗೆ ಇದು ಸಾಕಷ್ಟಿತ್ತು. ಸೊ ಇದರಿಂದ ಅವ್ರು ಏನಾದರೂ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟಿನೂ ಇತ್ತು. ಒಂದೆರಡು ಕ್ವೆಶನ್ಸ್ ಕೇಳಿದರು. ಆಮೇಲೆ ಸಾಕಷ್ಟು ಜನ ಬೇರೆ ಅಭ್ಯರ್ಥಿಗಳಿಗೆ ತಮ್ಮ ಡಿಸ್ಟ್ರಿಕ್ಟ್ ಅಥವಾ ಸ್ಟೇಟ್ ಬಗ್ಗೆ ಕ್ವೆಶನ್ಸು ಕೇಳ್ತಾರೆ. ಸೊ ಹೀಗಾಗಿ ಅವ್ರು ಏನು ಕ್ವೆಶನ್ಸ್ ಕೇಳ್ತಾರೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಎಲ್ಲ ಉತ್ತರ ನೀವು ಕೊಡಬೇಕು ಅನ್ನೋದು ನಿಜ ಅಲ್ಲ. ಅವರಿಗೆ ನಿಮ್ಮ ಉತ್ತರದ್ಗಿಂತ ನೀವು ಹೇಗೆ ಉತ್ತರಿಸ್ತೀರಿ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕ್ವೆಶನ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಗೆ ವಿನಮ್ರತೆಯಿಂದ ಸರ್ ನಮಗೆ ಇದು ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಓದ್ಕೊಳ್ತೀವಿ ಅಂತ ಹೇಳೋದ್ರಿಂದ ನಿಮ್ಮ ಪರ್ಸ್ನಾಲಿಟಿ ಗೊತ್ತಾಗುತ್ತೆ. ಸೊ ಪ್ರಾಮಾಣಿಕತೆ, ನೀವು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಸರಿಯಾಗಿ ಹೇಳ್ತೀರಿ ಅನ್ನೋದು ತಿಳಿಯುತ್ತೆ. ಸೊ ಇದನ್ನು ಹೇಳಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬೇಕು. ನನಗಿದು ಗೊತ್ತಿಲ್ಲ ಅಂದ್ರೂ ನಾನು ಕಲ್ಕೊಳ್ತೀನಿ ಅನ್ನೋ ಆತ್ಮವಿಶ್ವಾಸ ಇರಬೇಕು ಅಂತ. ಇದರಿಂದ ನೀವು ಸರಿಯಾಗಿ ಸಂದರ್ಶನ ಕೊಡಬಹುದು. ಈಗ ವಿಜೇತಾ ಅಂತೂ ಎಲ್ಲ ಯಶಸ್ಸಿನ ಮೆಟ್ಟಲುಗಳನ್ನು ಹತ್ತಿ ಈಗ ಉತ್ತುಂಗದಲ್ಲಿ ಇದ್ದೀರಿ. ಇನ್ನೂ ಶಾರ್ಟ್ಲಿ ನಿಮಗೆ ಪೋಸ್ಟಿಂಗೂ ಬರ್ತದೆ. ಮುಂದಿನ ಯೋಜನೆ ಏನು ಹಾಕ್ಕೊಂಡಿದ್ದೀರಿ? ಅಂದರೆ ಸೇವಾ ಕಾಲದಲ್ಲಿಯ ಯೋಜನೆಗಳು. ಈಗ ಒಂದು 4-5 ವರ್ಷದಿಂದ ನಾನು ಇದು ಕನಸು ಕಾಣ್ತಾ ಇದ್ದೆ, ದೇಶದ ಸೇವೆಗಾಗಿ ನಾನು ಕೆಲಸ ಮಾಡಲಿಕ್ಕೆ ಯಾವಾಗ ಅವಕಾಶ ಸಿಗತ್ತೆ ಅಂತ. ಸೊ ಈಗ ಫೈನಲಿ ಅದು ನನಸಾದ್ರಿಂದ ಯಾವುದೇ ಪೋಸ್ಟ್ ನನಗೆ ಸಿಕ್ಕರು, ಯಾವುದೇ ಸರ್ವಿಸ್ ಸಿಕ್ಕರು, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಕೆಲಸ ಮಾಡಿ ಒಂದು ದಕ್ಷ ಅಧಿಕಾರಿ ಆಗಬೇಕು ಅನ್ನೋದೇ ದೊಡ್ಡ ಕನಸು. ಆಮೇಲೆ ಸಮಾಜದ ಎಲ್ಲ ವರ್ಗದವರಿಗೂ ನನ್ನಿಂದ ಸಹಾಯ ಆಗಬೇಕು, ಇದು ನನ್ನ ಗುರಿ ಇದೆ ಮ್ಯಾಮ್. ಆಮೇಲೆ ಸ್ಪೆಷಲಿ ನಾನು ಮಹಿಳಾ ಸಬಲೀಕರಣ ಹಾಗೂ ಯುವ ಸಬಲೀಕರಣ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಬಿಕಾಸ್ ಯೂತ್ ಡೆವಲಪ್ಮೆಂಟ್, ಆಮೇಲೆ ಹೆಣ್ಣು ಮಕ್ಕಳ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡಬೇಕು. ನನ್ನಿಂದ ಏನು ಮಾಡಲಿಕ್ಕಾಗತ್ತೆ ಅದನ್ನ ಮಾಡಬೇಕು. ಇನ್ನೋವೇಟಿವ್ ವೇಸ್ದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗೆ ವರ್ಕ್ ಆಗಬೇಕು ಅನ್ನೋದನ್ನು ಹುಡುಕಬೇಕು. ಬಟ್ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನನ್ನನ್ನು ನಾನು ಜಾಸ್ತಿ ರಿಫೈನ್ ಮಾಡ್ಕೊಳ್ಬೇಕು, ಡೆವಲಪ್ ಮಾಡ್ಕೋಬೇಕು, ನನ್ನ ಕೆಪಾಸಿಟಿನ ನಾನು ಹೆಚ್ಚಿಸ್ಕೋಬೇಕು. ಅಂದರೆ ಇದೆಲ್ಲ ನಾನು ನನ್ನಿಂದ ಸೇವೆ ಮಾಡಲು ಎಷ್ಟು ಅವಕಾಶ ಸಿಗುತ್ತೆ ಅದನ್ನು ನಾನು ಹುಡುಕಿ ಮಾಡಬೇಕು ಅನ್ನೋದೇ ಗುರಿಯಾಗಿದೆ ಮ್ಯಾಮ್. ಬಹಳ ಸಂತೋಷ ವಿಜೇತಾ. ಈಗ ನಮ್ಮ ಯುವ ಪೀಳಿಗೆಯನ್ನು ನಾವು ನೋಡಿದಾಗ ಇವತ್ತು ಸಾಕಷ್ಟು ರೀತಿಯಲ್ಲಿ ಯುವ ಪೀಳಿಗೆ ಅಂದರೆ ನಮ್ಮ ದೇಶದ ಸಂಪತ್ತು ಅಂತ ಹೇಳ್ತೀವಿ. ಸ್ವ ಉದ್ಯೋಗಿಗಳಾಗಿ ಬೆಳೀತಾ ಇದ್ದಾರೆ. ಆದಾಗ್ಯೂ ಕೂಡ ಈ ಸಾಮಾಜಿಕ ಜಾಲತಾಣ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಇದು ಈಗ ನೀವು ಇದನ್ನೇ ಎಷ್ಟು ಸದುಪಯೋಗಕ್ಕಾಗಿ ಬಳಸ್ಕೊಂಡ್ರಿ. ಅಂದರೆ ಆನ್ಲೈನ್ ಮೂಲಕ ಕೋಚಿಂಗ್ ಪಡೆಯೋದಕ್ಕಾಗಲಿ, ಟೈಮ್ ಟು ಟೈಮ್ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕಾಗಲಿ, ಅಂದರೆ ಇದನ್ನು ಒಂದು ಸದ್ವಿನಿಯೋಗ ಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನ ಇತ್ತು. ಆದರೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಎಷ್ಟೊಂದು ಯುವಕರು ಈ ಮೀಡಿಯಾನ ದುರ್ಬಳಕೆ ಮಾಡಿಕೊಂಡು ಸುಮ್ಮನೆ ಕಾಲ ಹರಣ ಮಾಡ್ತಾ ಇದ್ದಾರೆ, ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂಥವ್ರಿಗೆ ತಮ್ಮ ಒಂದೆರಡು ಮಾತುಗಳು, ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತೀರಿ? ಮೇಡಮ್, ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಟೈಮ್ ಹೇಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನಾನು ಯುವ ಪೀಳಿಗೆಗೆ ಏನು ಹೇಳಬೇಕು ಅಂದ್ಕೊಳ್ತೀನಿ ಅಂದರೆ, ಈಗ ಮಾಹಿತಿಯ ಕೊರತೆ ಅಂತೂ ಇಲ್ಲ, ಅವರಿಗೆ ಎಲ್ಲ ಕಡೆಯಿಂದ ಮಾಹಿತಿ ಸಿಗತ್ತೆ. ಸೊ ಇನ್ಫಾರ್ಮೇಷನ್ ಈಗ ಸ್ವಲ್ಪ ಓವರ್ಡೋಸ್ ಆಗುತ್ತೆ. ಅದರಿಂದ ಅವ್ರು ಫೋಕಸ್ ಮಾಡೋದಕ್ಕಾಗಲ್ಲ, ಯಾವುದಾದ್ರೂ 1 ಲಕ್ಷ್ಯ ಇಟ್ಕೊಳ್ಳಿಕ್ಕಾಗಂಗಿಲ್ಲ. ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಸೋಷಿಯಲ್ ಮೀಡಿಯಾದಿಂದ ನಾವು ಸದಾ ಬೇರೆಯವರ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಮೇಲೆ ಜಾಸ್ತಿ ಗಮನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನನ್ನ ಸಲಹೆ ಏನಿರುತ್ತೆ ಅಂದರೆ, ಫಸ್ಟ್ ನಾವು ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಒಂದೇನಾದರೂ ಗುರಿ ಇಟ್ಕೊಳ್ಬೇಕು. ಆ್ಯಂಡ್ ಇದಕ್ಕಾಗಿ ಸೋಷಿಯಲ್ ಮೀಡಿಯಾ ಥ್ರೂನೇ ನಾವು ರೋಲ್ ಮಾಡೆಲ್ಸನ್ನು ಹುಡ್ಕೊಳ್ಬೇಕು. ಯಾವುದೇ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇರಲಿ, ಅವ್ರಿಗೆ ಟೆಕ್ನಾಲಜಿದಲ್ಲಿ ಇಂಟ್ರೆಸ್ಟ್ ಇರಲಿ, ಸೈನ್ಸ್ನಲ್ಲಿ ಇರಲಿ, ಆರ್ಟ್ಸ್ನಲ್ಲಿ ಇರಲಿ, ಕಲ್ಚರ್ನಲ್ಲಿರಲಿ, ಎಲ್ಲದರಲ್ಲೂ ಈಗ ನಮ್ಗೆ ರೋಲ್ ಮಾಡೆಲ್ ಸಿಗ್ತಾರೆ, ಅವ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಸೊ ಅವ್ರು ಹೇಗೆ ಸಾಧಿಸಿದ್ರು ಅನ್ನೋದು ನಮ್ಗೆ ಈಸಿಲಿ ಸಿಗತ್ತೆ. ಸೊ ನಾವು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಿಕೊಂಡು ಅವ್ರ ಜೀವನ ಫಾಲೋ ಮಾಡಿ ನಾವು ಆ ಥರ ಆಗಲಿಕ್ಕೆ ಕಷ್ಟಪಟ್ಟು ಪ್ರಯತ್ನ ಮಾಡಬೇಕು. ಸೊ ಸೋಷಿಯಲ್ ಮೀಡಿಯಾದ ಯೂಸ್ ಈ ಥರ ಮಾಡಿಕೊಂಡ್ರೆ ಅದೇ ನಮ್ಮ ಟೂಲ್ ಆಗಿಬಿಡುತ್ತೆ ಸಕ್ಸಸ್ ಆಗಲಿಕ್ಕೆ. ಸೊ ಇದು ನನ್ನ ಸಲಹೆ ಮ್ಯಾಮ್.
ಮತ್ತು ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಯುವಕರ ಒಂದು ಆಸಕ್ತಿಯ ವಿಷಯಗಳೇ ಬೇರೆ ಇರ್ತದೆ, ಅವರು ಹೋಗ್ತಾ ಇರೋ ದಾರಿನೇ ಬೇರೆ ಇರ್ತದೆ. ಅದಕ್ಕೆ ನಮ್ಮ ಒಂದು ತಂದೆ ತಾಯಿಗಳ ಒತ್ತಾಸೆ ಕೂಡ ಕಾರಣ ಆಗಿರಬಹುದು. ಈಗ ಅವ್ರಿಗೆ ಇಂಜಿನಿಯರಿಂಗು ಮೆಡಿಕಲ್ಲು ಇಷ್ಟ ಇಲ್ಲದೇ ಇರಬಹುದು. ಒಂದು ಇವತ್ತು ವೃತ್ತಿಯಿಂದ ಇಂಜಿನಿಯರಿಂಗ್ ಮೆಡಿಕಲ್ ಆದ್ರೇ ಒಂದು ಜೀವನದಲ್ಲಿ ಸಾಧನೆ ಮಾಡಿದಾಗೆ, ಹೀಗೆ ಬೇರೆ ಬೇರೆ ರೀತಿ ಕಾರಣದಿಂದ ಅವರ ಮನಸ್ಸಿನ ವಿರುದ್ಧ ಕೂಡ ಅವರು ಓದಬೇಕಾದಂಥ ಸಂದರ್ಭ ಬಂದಿರ್ತದೆ. ಅಂದರೆ ಇಲ್ಲಿ ನಾನು ಕೇಳಬೇಕಾಗಿರೋದು, ನಮ್ಮ ಓದು, ನನ್ನ ವೃತ್ತಿ ಇದು ನನ್ನ ಆಯ್ಕೆ ಆಗೇ ಇರಬೇಕಾ ಅಥವಾ ಕೇಳಬೇಕಾ? ಮೇಡಮ್, ನಮ್ಮದು ಯಾವ ಕೆಲಸದಲ್ಲಿ ನಾವು ತೊಡಗಿಕೊಳ್ಳಬೇಕು ಪೂರ್ತಿ ಜೀವನ ಅನ್ನೋದು ದೊಡ್ಡ ನಿರ್ಧಾರ ಆಗಿರುತ್ತೆ. ಸೊ ನಾವು ಸ್ಕೂಲ್ನಲ್ಲಿದ್ದಾಗ ಅಥವಾ PUCಯಲ್ಲಿದ್ದಾಗ ಇದ್ರ ಬಗ್ಗೆ ಡಿಸೈಡ್ ಮಾಡಬೇಕಾದಾಗ ನಮಗೆ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಬಹುದು. ಆದರೆ ದೊಡ್ಡವರ ಒಪಿನಿಯನ್, ಎಕ್ಸ್ಪರ್ಟೀಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ತಂದೆ ತಾಯಿಗಳು ಯಾವಾಗಲೂ ನಮ್ಮ ವೆಲ್ ವಿಷರ್ಸ್ ಆಗೇ ಇರ್ತಾರೆ, ಅವರಿಗೆ ಅನುಭವ ಜಾಸ್ತಿ ಇರುತ್ತೆ. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಲ್ಲದೆ ನಿಮಗೆ ಯಾವುದು ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಕೆಲಸ ಮಾಡೋ ಸ್ವಲ್ಪ ಮಂದಿ ಜೊತೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ನೀವು ಒಂದು ಡಿಸಿಷನ್ ತೊಗೊಂಡ್ರೆ ಅದರ ಬಗ್ಗೆ ದೃಢತೆ ಜಾಸ್ತಿ ಆಗಿ ನಿಮ್ಮ ತಂದೆ ತಾಯಿಯನ್ನು ಕನ್ವಿನ್ಸ್ ಮಾಡಬಹುದು. ನಿಮ್ಮಲ್ಲಿ ವಿಶ್ವಾಸ ಬಂದರೆ ಅವರನ್ನು ಕನ್ವಿನ್ಸ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಅವ್ರ ಜೊತೆ ಸರಿಯಾಗಿ ಮಾತಾಡುವುದು ಬಹಳ ಇಂಪಾರ್ಟೆಂಟ್. ಸೊ ನಾವು ಆ ಲೆವೆಲಲ್ಲಿ ನಾವಿನ್ನೂ ನಮ್ಮ ಟೀನೇಜಲ್ಲಿ ಇದ್ದಾಗ ಕರಿಯರ್ ಬಗ್ಗೆ ಡಿಸಿಷನ್ ತಗೊಳ್ಳುವಾಗ ದೊಡ್ಡವರ ಅನುಭವ ಏನಿರುತ್ತೆ, ಆಮೇಲೆ ಏನೇನು ಅಪಾರ್ಚುನಿಟೀಸ್ ಇರುತ್ತೆ ಅಂತ ಸಾಕಷ್ಟು ಡಿಸ್ಕಷನ್ಸ್ ಮಾಡಿ ಮಾಹಿತಿ ಸಂಗ್ರಹಿಸಿ ಆಮೇಲೆ ಡಿಸೈಡ್ ಮಾಡಬೇಕು ಮ್ಯಾಮ್. ಅಂದರೆ ಒಂದು ಹಿರಿಯರ ಮಾಹಿತಿ ಮಾರ್ಗದರ್ಶನದ ಅಗತ್ಯತೆ ಕೂಡ ಇದೆ. ಮತ್ತು ಮುಖ್ಯವಾಗಿ ನಾವಿಲ್ಲಿ ನಮ್ಮ ಯುವ ಮಿತ್ರರು ತಿಳ್ಕೊಳ್ಬೇಕಾಗಿದ್ದು, ಯಾವುದೇ ಹಿರಿಯರಾಗಲಿ ಮಾರ್ಗದರ್ಶಕರಾಗಲಿ ನಮಗೆ ಒಳ್ಳೆಯ ದಾರಿಯನ್ನೇ ತೋರಿಸ್ತಾರೆ ವಿನಃ ಯಾರೂ ಕೆಟ್ಟ ಮಾರ್ಗವನ್ನು ಸೂಚಿಸೋದಿಲ್ಲ. ಅದರ ಜೊತೆಗೆ ನಮ್ಮ ಒಂದು ಅಭಿಲಾಷೆಯನ್ನು ಕೂಡ ನಾವು ಮೈಗೂಡಿಸಿಕೊಂಡಾಗ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬಹುದು. ಹೌದು ಮ್ಯಾಮ್. ಆಯಿತು ವಿಜೇತಾ ಹೊಸ್ಮನಿ ಅವರೇ, ನಿಮಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಶೀಘ್ರವಾಗಿಯೇ ನಿಮಗೆ ಎಲ್ಲಾದರೂ ಒಂದು ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ, ಮತ್ತು ತಾವೀಗಾಗಲೇ ಮಾತಾಡ್ತಾ ಹೇಳಿದಿರಿ ಒಂದು ಜನಸೇವೆಯೇ ನಿಮ್ಮ ಒಂದು ಜೀವನದ ಗುರಿ ಅಂತ. ಈ ನಿಟ್ಟಿನಲ್ಲಿ ಜನರಿಗೂ ಕೂಡ ನಿಮ್ಮ ಸೇವೆಯ ಭಾಗ್ಯ ಲಭ್ಯವಾಗಲಿ. ನಿಮಗೂ ಕೂಡ ಈ ಮೂಲಕ ಒಂದು ಆತ್ಮತೃಪ್ತಿ ಅಂತ ಹೇಳ್ತೀವಿ ಅಥವಾ ಸಂತೃಪ್ತಿ, ಇದು ಕೂಡ ಸಿಗಲಿ. ನಿಜಕ್ಕೂ ನಿಮ್ಮ ತಂದೆ ತಾಯಿಗಳು ಕೂಡ ಭಾಗ್ಯವಂತರು. ಈ ಸಂದರ್ಭದಲ್ಲಿ ಮತ್ತೊಂದು ಸಲ ತಮ್ಮನ್ನು ಅಭಿನಂದಿಸ್ತೀವಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.